ನಮಸ್ಕಾರ ಕರ್ನಾಟಕ. 2 ದಿನ ಆಗೋಯಿತು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ವಿಡಿಯೋ ಅಪ್ಡೇಟ್ ಮಾಡಬೇಕಾಗಿತ್ತು. ಏನಪ್ಪ ವಿಷಯ ಅಂದರೆ, ಡ್ರೋನ್ ಪ್ರತಾಪ್ ಅವರು ತಮ್ಮ ಒಂದು ಕೆಲಸದ ಒಂದು ಒತ್ತಡದಿಂದ ಎಲ್ಲ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ಗಾಡಿ ನಿಲ್ಲಿಸಿದೆ ತಡಗುರು. ಆಲ್ರೆಡಿ ಬಿಗ್ ಬಾಸ್ ಆಲ್ಮೋಸ್ಟ್ ಮುಗಿದು ಒಂದು 3-4 ತಿಂಗಳು ಹತ್ತತ್ರನೇ ಆಗಿದೆ. ಆದ್ರೂ ಆ ಒಂದು ಫ್ಯಾನ್ಸ್ ಕ್ರೇಜ್ ಇದೆಯಲ್ಲ, ಸಿಕ್ಕಾಪಟ್ಟೆ ಇದೆ. ಎಲ್ಲೋದ್ರೂ ಆ ಡ್ರೋನ್ ಪ್ರತಾಪ್ ಅವ್ರನ್ನ ಇಷ್ಟಪಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲರ ಜೊತೆನೂ ಎಲ್ಲ ಫುಲ್ ಪೆಟ್ರೋಲ್ ಬಂಕಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಜೊತೆನೂ ನಿಂತ್ಕೊಂಡು ಫೋಟೋ ತೆಗೆಸಿ, ಅವರೆಲ್ಲರಿಗೂ ಒಂದು ಫೋಟೋನ ತೆಗೆಸಿ ಆರಾಮಾಗಿ ಕೂಲಾಗಿ ಎಲ್ಲರ ಜೊತೆನೂ ಮಾತಾಡ್ತಾ ತುಂಬ ಖುಷಿ ಆಯಿತು ಗುರು. ಆ ಒಂದು ಫೋಟೋನ ಅವರ ಇನ್ಸ್ಟಾದಲ್ಲೂ ಹಾಕ್ಕೊಂಡಿದ್ದಾರೆ. ಏನಕ್ಕಂದರೆ ಅದು ಎಲ್ಲರಿಗೂ ಬರಲ್ಲ ಗುರು, ಎಲ್ಲರಿಗೂ ಬರಲ್ಲ. ಈ ಒಂದು ಸಂದರ್ಭದಲ್ಲಿ ಏನಾದರೂ ದಿಮಾಕು ದುರಾಂಕಾರ ನನಗಷ್ಟು ಆರೋ ಒಂದು ಅಹಂ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆ ಸರಳತೆ ತುಂಬ ಎಲ್ಲ ಇಡೀ ಕರ್ನಾಟಕ ಜನತೆಗೆ ಇಷ್ಟ ಆಗಿ ಆ ಒಂದು ಕಳಂಕನೇ ಕಿತ್ತು ಒಗೆದ್ರು. ಅವ್ರ ಮೇಲೆ ಇದ್ದಿದ್ದ ಆಪಾದನೆ ಇಡೀ ಕರ್ನಾಟಕ ಜನತೆನೇ ಕಿತ್ತು ಒಗೆದ್ರು. ಅವರ ಪ್ರೀತಿ ವಿಶ್ವಾಸ ತುಂಬ ಇಂಪಾರ್ಟೆಂಟು. ಇದೇ ಥರ ಅವರು ಎಲ್ಲರ ಜೊತೆನೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಅವರ ಒಂದು ಪ್ರಾಜೆಕ್ಟ್ಗಳು ಎಷ್ಟೊಂದಿದೆ, ಅವೆಲ್ಲ ಸಕ್ಸಸ್ ಆಗಲಿ. ಮತ್ತು ಏನಪ್ಪ ಅಂದರೆ, ಅವರ ಒಂದು ಏನು ಡ್ರೋನ್ ಒಂದು ಎಲ್ಲರೂ ಕೇಳ್ತಾ ಇದ್ದಾರೆ. ಆ ಡ್ರೋನ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಆಗಿರ್ಬೋದು ಒಂದು ವಿಡಿಯೋ ಮಾಡಿ ಸರ್ ಅಂತ ಸಿಕ್ಕಾಬಿಟ್ಟೆ ಜನ ಕೇಳ್ತಾ ಇದ್ದಾರೆ. ಆ ಒಂದು ವಿಡಿಯೋ ಅತಿ ಶೀಘ್ರದಲ್ಲೇ ಅವರು ಅಪ್ಡೇಟು ಕೂಡ ಮಾಡ್ತಾರೆ. ನಾನು ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡ್ತಿದ್ದೀನಿ ಆ ಒಂದು ವಿಡಿಯೋಗೆ, ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡ್ತಿದ್ದೀನಿ ಗುರು. ನಿಮಗೆ ಈ ಒಂದು ವಿಡಿಯೋ ನೋಡಿ ಏನು ಅನ್ನಿಸ್ತು, ಮತ್ತು ಆ ಒಂದು ಎಲ್ಲ ಅಭಿಮಾನಿಗಳ ಜೊತೆ ಫೋಟೋ ತೆಗೆಸಿದ್ದು ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.